ನೋಡಿ ಈ ಥರ ಶಬ್ದ ಬರಬೇಕು ಒಗ್ಗರಣೆ ಮಾಡಿಕೊಂಡಾಗ. ಏನೂ ಹಾಕಿಲ್ಲ ನೋಡಿ, ಮೆಣಸಿನ್ಕಾಯಿ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಸಿಂಪಲ್ ಆದಂತಹ ಒಗ್ಗರಣೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ನನ್ನ ರೈತ ಬಾಂಧವರಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲ ರೈತ ಸಹೋದರರು ಕೂಡ ಚೆನ್ನಾಗಿ ಬೆಳೆಯನ್ನು ಬೆಳೆದು ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗಲಿ, ಸೊಪ್ಪು ತರಕಾರಿ ಧಾನ್ಯಗಳ ಬೆಲೆಗಳು ಕಡಿಮೆ ಆಗಲಿ ಅಂತೇಳಿ ನಾನಿವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಸ್ವಲ್ಪ ತರಕಾರಿಗಳೆಲ್ಲ ತರಬೇಕಿತ್ತು. ನಾನು ತರಕಾರಿ ಅಂದರೆ ಏನು ಹೆಚ್ಚಿಗೆ ಏನು ತಂದಿಲ್ಲ, ಸೊಪ್ಪುಗಳು ತೊಗೊಂಬಂದ್ಬಿಟ್ಟಿದ್ದೀನಿ. ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ರಂಗೋಲಿ ಎಲ್ಲ ಆಗಿದೆ, ಹೊಸ್ಲಿಗೆಲ್ಲ ರಂಗೋಲಿ ಹಾಕಾಗಿದೆ. ನೋಡಿ, ಹಾಲು ಇರಲಿಲ್ಲ, ಹಾಲು ತೊಗೊಂಡು ಬಂದೆ. ಒಂದೊಂದು ದಿನ ಬೆಳಗ್ಗೆ ಹೊತ್ತು ಹಾಲು ತರೋಂಗೆ ಆಗಿರುತ್ತೆ, ಸಂಜೆ ಹೊತ್ತಲ್ಲಿ ಮರ್ತ್ಬಿಟ್ಟಿರ್ತೀನಿ. ಇದೆಯಲ್ಲ ಇನ್ನೂ ಸ್ವಲ್ಪ ಸಾಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಸೊಪ್ಪುಗಳನ್ನ ತೊಗೊಂಡು ಬಂದಿದ್ದೀನಿ. ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ. ನೋಡಿ, ಎಲ್ಲ ಥರ ಸೊಪ್ಪುಗಳನ್ನ ತೊಗೊಂಡು ಬಂದಿದ್ದೀನಿ. ಕೀರೆ, ಕಿಲ್ಕೀರೆ, ಆಮೇಲೆ ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಚಟ್ನಿ ಏನಾದರೂ ಮಾಡೋದಕ್ಕೆ ಇರಲಿ ಅಂತೇಳಿ ಪುದೀನ ತೊಗೊಂಡು ಬಂದಿದ್ದೀನಿ. ಮೆಂತ್ಯ ಸೊಪ್ಪಿದೆ. ನೋಡಿ, ನಾನು ಸೊಪ್ಪನ್ನ ಸಾಂಬಾರಿಗೆ ಹಾಕಿದ್ರೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ಸಬ್ಸಿಗೆ ಸೊಪ್ಪು, ಈ ಥರ ಎಲ್ಲ ಸೊಪ್ಪುಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಸೊಪ್ಪಿನ ಸಾಂಬಾರು ಒಳ್ಳೆಯದು ಅಂತೇಳಿ ಇನ್ನೊಂದು 4-5 ದಿನ ಸೊಪ್ಪುಗಳನ್ನ ಹೆಚ್ಚಿಗೆ ಬಳಸಲ್ಲ, ಅದಕ್ಕೆ ಏನು ಮಾಡಿದೆ, ಇವತ್ತು ತೊಗೊಂಡು ಬಂದೆ. ನೋಡಿ, ಹಸಿಮೆಣಸಿನ್ಕಾಯಿನ ತೊಗೊಂಡು ಬಂದೆ. ಒಂದು ಸ್ವಲ್ಪ ಟೊಮೆಟೊ ಮಾತ್ರ ಚಿಕ್ಕದೇ ಸಿಕ್ತು ಇವತ್ತು, ದೊಡ್ಡದು ಸಿಗಲಿಲ್ಲ. ಇನ್ನೂ ತುಂಬ ದೂರ ಹೋಗಬೇಕಲ್ಲ ಅಂಥೇಳಿ ತೊಗೊಂಡು ಬಂದೆ ಹುಳಿ ಟೊಮೆಟೊ ಇಲ್ಲ ಅಂತಂದರೆ ಆಗೋದೇ ಇಲ್ಲ, ಟೊಮೆಟೊ ಬೇಕೇ ಬೇಕು. ಕೆಲವೊಂದು ಸಲ ಟೊಮೆಟೊ ಸಿಗದೇ ಇದ್ದಾಗ ಹುಣಸೆ ಹಣ್ಣನ್ನು ಬಳಸಿ ಕೂಡ ಸಾಂಬಾರನ್ನು ನಾನು ಮಾಡ್ತೀನಿ. ನೋಡಿ, ಇಷ್ಟನ್ನು ಇವತ್ತು ತೊಗೊಂಡು ಬಂದೆ. ಸ್ವಲ್ಪ ಆಲೂಗೆಡ್ಡೆನ ತೊಗೊಂಡು ಬಂದಿದ್ದೀನಿ, ಒಂದು ಅರ್ಧ kg ಇರಲಿ ಅಂತ ಹೇಳಿ. ಇವಾಗ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಸ್ವಲ್ಪ ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಸ್ವೀಟ್ ಮಾಡೋಣ ಅಂಥೇಳಿ ಸಕ್ಕರೆ ಎಲ್ಲ ಹಾಕಿದ್ದೀನಿ. ಈಗ ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮನೇಲಿ ಈ ಥರ ಒಂದು ಶುಭ ದಿನದಲ್ಲಿ ಪಾಯಸವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಶಾವಿಗೆ ಪಾಯಸ ಮಾಡಿಕೊಳ್ಬೇಕು. ಇವಾಗ ನೋಡಿ, ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ತಿಂಡಿಗೆ. ನನ್ನ ಮಗಳಿಗೆ ಇದೇ ಬೇಕಂತೆ, ರವೆ ಬೇಡವಂತೆ. ಹಂಗಾಗಿ ನಾನು ಯಾವಾಗಲಾರು ಒಂದೊಂದ್ಸಲಿ ನನಗೆ ಮಾತ್ರ ಮಾಡ್ಕೊಳ್ತಾ ಇರ್ತೀನಿ. ಯಾರು ತಿಂತಾರೆ ಅವ್ರಿಗೆ ಯಾರಿಗೆ ಬೇಕು ಅದನ್ನು ಮಾಡೋದಷ್ಟೇ. ಪಾಯಸ ಕೂಡ ರೆಡಿಯಾಗಿದೆ. ನೋಡಿ, ಆಗಲೇ ಎಷ್ಟು ಗಟ್ಟಿ ಆಗ್ತಾಯಿದೆ ಅಂತ. ಇದನ್ನು ಸ್ವಲ್ಪ ನಾನು ದೇವರಿಗೆ ತೆಗೆದಿಡ್ತೀನಿ.
ಇದನ್ನು ದೇವ್ರಿಗೆ ಇಡೋಣ. ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಅವಲಕ್ಕಿ ಉಪ್ಪಿಟ್ಟು ಮತ್ತು ಶಾವಿಗೆ ಪಾಯಸ. ಮಣ್ಣೆತ್ತಿನ ಅಮಾವಾಸ್ಯೆ ಶುಭ ದಿನ. ಈ ಶುಭ ದಿನದಲ್ಲಿ ಪಾಯಸವನ್ನು ಸ್ವೀಟ್ಸನ್ನು ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ರೈತರು ಚೆನ್ನಾಗಿ ಬೆಳೆಯನ್ನು ಬೆಳೀಲಿ ಅಂಥೇಳಿ ನಾವು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಶುಭ ದಿನ. ಉಪ್ಪಿನಕಾಯಿ ಅದಂತೂ ಉಪ್ಪಿನಕಾಯಿ ಅಂತೂ ಮಿಸ್ ಆಗಲ್ಲ, ಉಪ್ಪಿನಕಾಯಿ ಅಂತೂ ಇದ್ದೇ ಇರುತ್ತೆ. ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟನ್ನು ನಾನಿವತ್ತು ತಿಂಡಿಯನ್ನು ಮಾಡಿಕೊಂಡು ನಾನು ಆಮೇಲಿಂದ ಸಿಗ್ತೀನಿ. ಇವತ್ತಿನ ಮಧ್ಯಾಹ್ನದವರೆಗೂ ಇರುತ್ತೆ. ಏನೇನಾಗುತ್ತೆ ಅಂತ ಹೇಳಿ ನೋಡೋಣ. ಅಲ್ಲಿವರೆಗೂ ಕೂಡ ಸಾಂಬಾರು, ಅನ್ನ, ಊಟದವರೆಗೂ ಕೂಡ ಇವತ್ತು ಲಾಗಿರುತ್ತೆ. ತಿಂಡಿನ ತಿನ್ಕೊಂಡು ಬಂದು ನಾನು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಈಗ ಸೊಪ್ಪೆಲ್ಲ ಸೋಸ್ಕೊಂಡು ತೊಳಿತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪನ್ನು. ನೋಡಿ, ಒಂದು 5 ಸಲ ತೊಳೆದಿದ್ದೀನಿ ನಾನು. ಅಷ್ಟು ತೊಳಿಬೇಕು, ಮಣ್ಣೆಲ್ಲ ಇರುತ್ತಲ್ಲ. ಇವಾಗ ನಾನು ಇದಕ್ಕೆಲ್ಲ ತೆಕ್ಕೊಳ್ತೀನಿ. ನೀರೆಲ್ಲ ಸೋರ್ಕೊಳ್ಳುತ್ತೆ ಇದು ಪಾತ್ರೆಯಲ್ಲಿ. ಎಷ್ಟೊಂದು ಕೆಲಸ ಇರುತ್ತೆ ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫ್ರೀ ಆಗೋದೇ ಇಲ್ಲ. ಇಷ್ಟೆಲ್ಲ ಮಾಡಿಲ್ಲ ಅಂತಂದರೆ ಮನೆಯಲ್ಲಿರೋರಿಗೆ ನಾವು ಯಾವ ರೀತಿ ಆರೋಗ್ಯನ ತಂದುಕೊಡ್ಬೇಕು ಹೇಳಿ. ಅದಕ್ಕೇ ಮನೆಯಲ್ಲಿರೋವಂಥ ಗೃಹಿಣಿಯರು ಇಷ್ಟೆಲ್ಲ ಮಾಡಲೇಬೇಕು. ಎಲ್ಲರಿಗೂ ಶ್ರಮ ಇದೆ. ನೋಡಿ, ಬೇಳೆ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸೂರ್ ದಾಲ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ಆ ಬೇಳೆನಲ್ಲಿ ಅಂತ ಹೇಳಿ ನಾನು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮಸಾಲೆನ ಪುಡಿ ಮಾಡ್ಕೊಂಡಿದ್ದೀನಿ. ಧನಿಯಾ, ಜೀರಿಗೆ, ಸೋಂಪು, ಒಣಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ತೋರಿಸಿದ್ದೀನಿ ನಾನು ಒಂದು ಸಲ ಮೊಸಪ್ಪು ಮಾಡಬೇಕಾದ್ರೆ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸಿದ್ದೀನಿ. ಮೊಸಪ್ಪು ರೆಸಿಪಿ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿ. ಇವಾಗ ನೋಡಿ, ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಸಿ ತೆಂಗಿನಕಾಯಿ ಹಾಕಿಲ್ಲ ಅಂತಂದರೆ ಕೊಬ್ಬರಿ ಇತ್ತಂದರೆ ಕೊಬ್ಬರಿನೇ ಹಾಕಿ, ಏನಾಗಲ್ಲ. ಕೊಬ್ಬರಿ ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಎಲ್ಲ ರುಬ್ಕೊಳ್ಳೋದಲ್ವಾ, ಮೊಸಪ್ಪು ಅಂದರೆ ಎಲ್ಲನೂ ರುಬ್ಬಿಡ್ತೀನಿ. ಈಗ ನಾನು ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಇದಕ್ಕೇನು ಹೆಚ್ಕೊಂಡು ಹಾಕುವಂಥ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಬೋದು. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಒಂದು 2 ಚಮಚ ಆಗೋಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ಸಲ ಕೂಗಿಸ್ಕೊಳ್ತೀನಿ. ನೋಡಿದ್ರಲ್ಲ, ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದು ಆಯಿತು. ಈಗೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದೆಲ್ಲ ಕೂಗೋಷ್ಟೊತ್ತಿಗೆ ಕೂಗಿ ಆದಮೇಲೆ ಅದನ್ನು ಆರಿಸ್ಕೊಂಡು ಮಿಕ್ಸಿಗೆ ಹಾಕಬೇಕು. ಅದೆಲ್ಲ ಆದಮೇಲೆ ಅನ್ನವನ್ನು ಮಾಡ್ತೀನಿ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 1 ಗಂಟೆ ಆಗೋಗುತ್ತೆ. ಅಲ್ಲಿವರೆಗೂ ನಾನು ಕೆಲಸ ಮಾಡ್ಕೊಳ್ತೀನಿ. ಮುಂದೆ ಸಾಂಬಾರು ಅನ್ನ ಎಲ್ಲ ಮಾಡಿದಾಗ ನಾನು ನಿಮಗೆ ಸಿಗ್ತೀನಿ. ನೋಡಿ, ಸೊಪ್ಪೆಲ್ಲ ಸೋಸ್ಕೊಂಡಿದ್ದನ್ನು ತೋರಿಸಿದ್ದೆ ನಾನು. ಅದನ್ನೆಲ್ಲ ಬೇಯಕ್ಕೆ ಹಾಕಿರೋದನ್ನು ಕೂಡ ತೋರಿಸಿದ್ದೆ. ಈಗ ಸಾಂಬಾರು ರೆಡಿ ಆಗಿದೆ, ಕುದೀತಾ ಇದೆ. ತೋರಿಸ್ತೀನಿ ಬನ್ನಿ. ಸಾಂಬಾರು ಕುದೀತಾ ಇದೆ, ಚೆನ್ನಾಗಿ ಕುದೀಲಿ.
ಆಮೇಲಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ಅನ್ನ ಕೂಡ ರೆಡಿಯಾಗಿದೆ, ಬಿಸಿ ಅನ್ನ. ಆಗಲೇ 12:15 ಆಗೋಯ್ತು, 1 ಗಂಟೆ ಆಗ್ತಾಯಿದೆ. ಈಗ ಅಡುಗೆ ಎಲ್ಲ ರೆಡಿ ಆಗಿದೆ. ಈಗ ಒಂದು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡೋದಷ್ಟೇ. ನೋಡಿ, ಸಾಂಬಾರು ರೆಡಿ ಆದ ತಕ್ಷಣ ಒಗ್ಗರಣೆನ ಮಾಡ್ಕೊಳ್ಳೋಣ. ನೋಡಿ, ಮೊಸಪ್ಪು ಸಾಂಬಾರನ್ನು ಮಾಡಿರೋದು. ಈ ಥರ ಮಾಡೋದ್ರಿಂದ ಪುಟ್ಟ ಮಕ್ಕಳಿದ್ರೆ ಮನೇಲಿ ಈ ಥರ ಮಾಡಿಬಿಡಿ, ಅವಾಗ ಸೊಪ್ಪು ಚೆನ್ನಾಗಿ ಸೇರುತ್ತೆ ಅವ್ರಿಗೆ. ಇಲ್ಲ ಅಂತಂದರೆ ಸೊಪ್ಪನ್ನು ತೆಗೆದಿಟ್ಬಿಡ್ತಾರೆ. ಇದನ್ನು ಯಾವತ್ತಾದರೂ ಒಂದೊಂದು ದಿನ ಮಾಡ್ಕೊಳ್ತೀನಿ. ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಯಾವುದಾದ್ರು ಮುದ್ದೆ ಮಾಡ್ಕೊಳ್ಬೋದು. ಇದು ಜೋಳದ ಹಿಟ್ಟಿನ ಮುದ್ದೆಯನ್ನು ಮಾಡ್ಕೊಳ್ಬೋದು, ರಾಗಿದು ಮಾಡ್ಬೋದು, ಜೋಳದ್ದು ಮಾಡ್ಬೋದು. ನೋಡೋಣ, ಆದರೆ ಜೋಳದ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ. ಟೈಮ್ 1 ಗಂಟೆ ಆಗಿಬಿಟ್ಟಿದೆ. ಇನ್ನು ಮುದ್ದೆ ಮಾಡೋಷ್ಟೊತ್ತಿಗೆ ಇನ್ನೂ ಸಮಯ ಆಗೋಗ್ಬಿಡುತ್ತೆ. ಅದಕ್ಕೆ ಇವಾಗ ಅನ್ನನೇ ಊಟ ಮಾಡ್ಕೊಂಬಿಡೋದು ಬೆಸ್ಟು ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರಿಗೆ ಒಂದು ಒಗ್ಗರಣೆಯನ್ನು ಮಾಡೋಣ. ನೋಡಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ. ಕಾದಿದೆ ಎಣ್ಣೆ. ಈಗ ಸಾಸಿವೆ, ಜೀರಿಗೆ, ಸೋಂಪು ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇವಾಗ ನಾವು ಸಾಂಬಾರು ಹಾಕೋಣ. ನೋಡಿ, ಈ ಥರ ಶಬ್ದ ಬರಬೇಕು ಒಗ್ಗರಣೆ ಮಾಡ್ಕೊಂಡಾಗ. ಏನೂ ಹಾಕಿಲ್ಲ ನೋಡಿ, ಮೆಣಸಿನ್ಕಾಯಿ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಸಿಂಪಲ್ ಆದಂತಹ ಒಗ್ಗರಣೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಊಟದ ಟೈಮಿಗೆ ಕೂಡ ಬಂತು. ಕರೆಕ್ಟಾಗಿ ಅಡುಗೆ ರೆಡಿಯಾಗಿದೆ. ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಮಾರ್ನಿಂಗಿಂದ ಲಾಗ್ ಮಾಡ್ತಾನೇ ಇದ್ದೀನಿ ವೀಡಿಯೋಸ್ನ. ಇವಾಗ ನಾವು ಊಟ ಮಾಡೋಣ ಬನ್ನಿ. ಅನ್ನ ಸಾಂಬಾರನ್ನು ತಟ್ಟೆಗೆ ತಗೊಳ್ತೀನಿ ನಾನು. ನೋಡಿ, ಅನ್ನ ಬಡಿಸ್ಕೊಳ್ತಾ ಇದ್ದೀನಿ. ಮೆತ್ತವಾಗಿ ಮಾಡಿದ್ದೀನಿ ಅನ್ನನ, ತುಂಬ ಗಟ್ಟಿಯಾಗಿ ಮಾಡಿಲ್ಲ. ಚಿತ್ರಾನ್ನಕ್ಕೆ ನಾನು ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಮಾಡ್ತೀನಿ. ಮೊಸಪ್ಪು ಸಾಂಬಾರಿಗೆ ಮುದ್ದೆ ಮಾಡಲೇಬೇಕು, ಆದರೆ ಮುದ್ದೆ ಮಾಡಿಲ್ಲ. ಇವಿಷ್ಟು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಇವಾಗ ತೆಳ್ಳಗಿದೆ ಇದು. ಇವಾಗ ಮಾಡಿ ಇಳಿಸಿರೋದ್ರಿಂದ ಅಷ್ಟೇ. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ ಅದಕ್ಕೆ. ಬೆಳಗ್ಗಿನ ತಿಂಡಿ ನೋಡಿದ್ರಿ, ಬ್ರೇಕ್ಫಾಸ್ಟ್ ಯಾವ ರೀತಿ ಇತ್ತೋ ಇವತ್ತು ಅಂತೇಳಿ. ಪಾಯಸ ಇತ್ತು ಮತ್ತು ಅವಲಕ್ಕಿ ಉಪ್ಪಿಟ್ಟು. ಇವಾಗ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸೊಪ್ಪಿನ ಸಾಂಬಾರು. ಎಲ್ಲ ಹೆಲ್ದಿ ಆದಂತಹ ಊಟ. ಈ ರೀತಿ ಊಟ ಮಾಡ್ಕೊಂಡು ಬಂದರೆ ನಾವು ನಿಜವಾಗ್ಲೂ ಎಂಥ ಒಂದು ಸಮಯ ಬಂದರೂ, ಕಾಲ ಬದಲಾವಣೆ ಆದರೂ ಕೂಡ ನಮ್ಮ ಆರೋಗ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇಲ್ಲಿಗೆ ನನ್ನ ಲಾಗನ್ನು ಪೂರ್ಣ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ.